ಇನ್ನು ಕಾಂಗ್ರೆಸ್ ಧರಣಿ ಮಾಡ್ತಾ ಇರುವಂತಹ ಸ್ಥಳಕ್ಕೆ ಮತ್ತೆ ಜಿತೇಂದ್ರ ಅವರು ಬಂದಿದ್ದಾರೆ. ರಾಹುಲ್ ಗಾಂಧಿ ಅಹೋರಾತ್ರಿ ಧರಣಿ ನಡೆಸುವಂತಹ ಸಾಧ್ಯತೆ ಇದೆ. ಪ್ರಧಾನಿ ನಿವಾಸದ ಬಳಿ ಧರಣಿ ಮುಂದುವರೆದಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಕೇಂದ್ರ ಸರ್ಕಾರದ ವಿರುದ್ಧದ ಆಕ್ರೋಶ ಇದೀಗ ದೊಡ್ಡ ಮಟ್ಟದಲ್ಲೇ ವ್ಯಾಪಿಸ್ತಾ ಇದೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಾರಾ ಅನ್ನೋ ಕುತೂಹಲಕಾರಿ ಪ್ರಶ್ನೆ ಇದೆ. ಆ ಸಾಧ್ಯತೆಗಳ ಬಗ್ಗೆಯೂ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಇದೀಗ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮುಂದೆ ಕೂತು ಕಾಂಗ್ರೆಸ್ನ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೀಟ್ ಅಕ್ರಮ ಪ್ರಶ್ನೆ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿ ನೀವೇನು ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆರಂಭದಲ್ಲೇ ಈ ರೀತಿ ಅಕ್ರಮ ಆಗಿದೆ, ಮುಂದೆ ಮರುಕಳಿಸದಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಅಷ್ಟಕ್ಕೆ ಮಾತ್ರ ಸೀಮಿತ ಆಯ್ತೆ ವಿನಃ ಯಾರು ಪ್ರಮುಖವಾಗಿ ಈ ಒಂದು ಅಕ್ರಮದಲ್ಲಿ ಭಾಗಿದಾರರಾಗಿದ್ದಾರೋ ಅವರಿಗೆ ಏನ್ ಶಿಕ್ಷೆಯನ್ನ ಕೊಡಿಸಿದ್ರಿ, ಶಿಕ್ಷೆಯ ಪ್ರಮಾಣ ಎಷ್ಟಿದೆ, ಮುಂದೆ ಆಗದಂತೆ ಏನ್ ಮುತುವರ್ಜಿಯನ್ನು ವಹಿಸ್ತಾ ಇದ್ದೀರಿ, ಉನ್ನತ ಸ್ಥಾನದಲ್ಲಿರುವವರು ಯಾರೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ವಲ್ಲ. ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಸಂಬಂಧಪಟ್ಟವರು ಭೇಟಿ ಆಗಬಹುದಿತ್ತು, ಅವರ ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡಬಹುದಿತ್ತು. ಅದ್ಯಾವುದನ್ನೂ ಕೂಡ ಮಾಡದೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡ್ರು ಅನ್ನೋ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಕೂತಿದ್ದೀರಿ ಅಂತ ಹೇಳಿ ಸಾಕಷ್ಟು ಮಂದಿ ಕೇಂದ್ರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ವಿಪಕ್ಷಕ್ಕೆ ಪ್ರಬಲ ಅಸ್ತ್ರವಾಗಿ ಸಿಕ್ಕಿರೋದೇ ನೀಟ್ ಅಕ್ರಮ. ಅದರಲ್ಲೂ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್. ಧ್ವನಿಯನ್ನೇ ಅಡಗಿಸುವಂತಹ ಪ್ರಯತ್ನಕ್ಕೆ ನೀವು ಮುಂದಾಗ್ತೀರಿ ಅಂದ್ರೆ ನಿಮ್ಮನ್ನ ನಂಬೋದಾದ್ರೂ ಹೇಗೆ ಅಂತ ಹೇಳಿ ಕಾಂಗ್ರೆಸ್ ಸೇರಿದಂತೆ ಯಾರೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಹಳೆಯನ್ನು ಮೊಳಗಿಸಿದ್ದಾರೋ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪ್ರತಿಭಟನೆ ಮತ್ತಷ್ಟು ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ. ಖರ್ಗೆ ಅವರ ನಿವಾಸದಿಂದ ರ್ಯಾಲಿಯನ್ನು ಮಾಡ್ಕೊಂಡು ಬಂದು ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಈ ಒಂದು ಪ್ರತಿಭಟನೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇವಾಗ ನಾವು ಘೋಷಣೆ ಕೂಗಿದ್ವಿ, ಆಕ್ರೋಶ ವ್ಯಕ್ತಪಡಿಸಿದ್ವಿ, ಇಲ್ಲಿಂದ ತೆರಳ್ತೀವಿ ಅಂತ ಯಾರೂ ಕೂಡ ಕದಲುವ ಪರಿಸ್ಥಿತಿಯಲ್ಲಿ ಅಲ್ಲಿ ಇಲ್ಲ. ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗ್ತಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಮಧುಶ್ರೀ, ಬಹುಶಃ ಈ ಜಂತರ್ ಮಂತರ್ ಬಳಿಯ ಪ್ರತಿಭಟನೆ ನಿನ್ನೆ ಏನಾದ್ರು ವಿದ್ಯಾರ್ಥಿಗಳು ಸಂಸತ್ ಕಡೆಗೆ ನುಗ್ಗೋಕ್ ಹೊರಟಿರ್ಲಿಲ್ಲ ಅಂದಿದ್ರೆ ಇವ್ರು ಇನ್ನೂ ಒಂದ್ ತಿಂಗಳು ಅದನ್ನ ಹಂಗೆ ಬಿಡೋರು. ಆಯ್ತಲ್ಲ, ಅಲ್ಲೆಲ್ಲೋ ದೂರದಲ್ಲಿ ಕೂತಾರೆ. ಈಗ ನಮ್ಮಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೀತಾರೆ. ನಾವು ನೋಡ್ತೀವಿ 40 ದಿವಸ 50 ದಿವಸ 400 ದಿವಸದಿಂದ ಪ್ರತಿಭಟನೆ ಮಾಡೋರು ಇದ್ದಾರೆ. ಅದನ್ನ ಹಂಗೆ ಬಿಟ್ಬಿಡೋರು. ಬಟ್ ಇವ್ರಿಗೆ ಯಾವಾಗ ಈಗ ಕುತ್ತಿಗೆಗೆ ಬಂದಿರುವಂತ ಸಂಗತಿ ಇದು ಅಂತಾನೆ ನಿನ್ನೆ ಒಂದು ವಿದ್ಯಾರ್ಥಿಗಳು ನುಗ್ಗಿರೋದು, ಅದು ಇಡೀ ದೇಶದ ಗಮನ ಸೆಳೆದಿರೋದು. ಈಗ ಬಂದು ಪ್ರಧಾನಿ ನಿವಾಸದ ಮುಂದೆ ಕೂತವ್ರಲ್ಲ, ಅದೀಗ ಇರುವಂತ ವಿಚಾರ. ಈಗ ಹೌದಪ್ಪ, ಈಗ ಪ್ರಧಾನಿ ಬರ್ಲೇಬೇಕಲ್ವಾ, ಈಗ ಮೋದಿ ಅವರು ಅವ್ರ ನಿವಾಸಕ್ಕೆ ಹೋಗ್ಲೇಬೇಕಲ್ಲ. ಈಗ ಸಂಜೆ ಹೋಗ್ತಾರೋ ರಾತ್ರಿ ಹೋಗ್ತಾರೋ ಏನೋ ಒಂದು ಟೈಮಲ್ಲಿ ಹೋಗ್ಬೇಕಲ್ವಾ. ಆಮೇಲೆ ಇಬ್ರು ಕೂತಿರುವಂತವ್ರು ಕೂಡ ಸಂವಿಧಾನಿಕ ಹುದ್ದೆಯನ್ನ ಹೊಂದಿರುವಂತವ್ರು. ಒಬ್ರು ಲೋಕಸಭೆ ವಿರೋಧ ಪಕ್ಷದ ನಾಯಕ, ಮತ್ತೊಬ್ರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ. ಹಾಗಾಗಿ ಬೇರೆಯವ್ರನ್ನ ಹ್ಯಾಂಡ್ಲ್ ಮಾಡಿದಂಥ ರೀತಿಯಾಗಿ ಅವ್ರನ್ನ ಸುಲಭವಾಗಿ ಹ್ಯಾಂಡ್ಲ್ ಮಾಡಕ್ ಆಗುತ್ತಾ? ಹ್ಯಾಂಡ್ಲ್ ಮಾಡಕ್ ಹೋದ್ರೂ ಕೂಡ ಅಲ್ಲಿ ಸೇರಿರುವಂತ ಜನ ಅಲ್ಲಿ ದೊಡ್ಡ ಹೈಡ್ರಾಮಾ ಕಾರಣ ಆಗುತ್ತೆ. ಬಹಳ ಸೂಕ್ಷ್ಮವಾದಂತಹ ಸಂಗತಿ ಇದು. ಇದನ್ನು ನಿಭಾಯಿಸೋದಿದೆಯಲ್ಲ, ಇದು ಈಗ ಕೇಂದ್ರ ಸರ್ಕಾರಕ್ಕೆ ಬಹಳ ಕಷ್ಟಕರವಾದಂತ ಸಂಗತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ಕೇಂದ್ರದ ಹೆಜ್ಜೆ ಏನು ನೋಡೋಣ. ಹರೀಶ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ಕೊಡುವಂತ ನಿಟ್ಟಿನಲ್ಲಿ. ಹರೀಶ್, ಏನಾಗ್ತಾ ಇದೆ ಹರೀಶ್? ನಾವು ಕೇಳ್ಪಡ್ತಾ ಇದ್ವಿ ಮತ್ತೊಂದ್ಸಲ ಈಗ ಜಿತೇಂದ್ರ ಸಿಂಗ್ ಬರ್ಬೋದು ಸ್ಪಾಟಿಗೆ ಅಂತೆಲ್ಲ. ಬಂದಿದಾರಾ? ಬಂದ್ರು ಏನ್ ಸಂಧಾನ ಸೂತ್ರ ತರ್ತಾರೋ, ಏನ್ ಕತೆ ಹರೀಶ್? ಮಾಲ್ತೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿತೇಂದ್ರ ಸಿಂಗ್ ಅವರು ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಈಗ ರಾಹುಲ್ ಗಾಂಧಿ ಅವರು ಏನ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ, ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಬಹು ಮುಖ್ಯವಾಗಿ ಈ ಪ್ರೊಟೆಸ್ಟ್ ಅನ್ನ ಬೇರೆ ರೀತಿಯಲ್ಲಿ ಕೂಡ ನೋಡ್ತಾ ಇದ್ದಾರೆ. ಅಂದ್ರೆ ಬಹುಮುಖ್ಯವಾಗಿ ಆಮ್ ಆದ್ಮಿ ಪಕ್ಷ ಕೂಡ ಇದನ್ನ ಹೇಳ್ತಾ ಇದೆ ಏನು ಅಂತಂದ್ರೆ, ಜಂತರ್ ಮಂತರ್ ನಲ್ಲಿ ಸಿಜೆಪಿ ಪ್ರೊಟೆಸ್ಟ್ ಏನ್ ನಡೀತಾ ಇದೆ ಇದರ ಇಂಟೆನ್ಸಿಟಿಯನ್ನ ತಗ್ಗಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಆ ಒಂದು ಪ್ರತಿಭಟನೆ, ಸಿಜೆಪಿ ಪ್ರತಿಭಟನೆಯ ಆ ತೀವ್ರತೆಯನ್ನ ತಗ್ಗಿಸಿ ಈ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಯನ್ನ ಬಿಂಬಿಸಲಾಗ್ತಾ ಇದೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಆಮ್ ಆದ್ಮಿ ಪಕ್ಷ ಆರೋಪವನ್ನ ಮಾಡ್ತಾ ಇದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ, ಅದರಲ್ಲೂ ಗೇಟ್ ನ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೆ ಇದುವರೆಗೂ ಕೂಡ ಯಾರಿಗೂ ಕೂಡ ಅವಕಾಶ ಇಲ್ಲ. ಆ ತರದ ಒಂದು ಪ್ರತಿಭಟನೆ ಮಾಡ್ತಾರೆ ಅನ್ನುವಂತಹದ್ದು ಏನು ಕೇಳ್ಪಟ್ಟಿದ್ದೆ. ಅದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯ ಸುತ್ತಮುತ್ತ ಸರ್ಪಗಾವಲು ನೀಡಲಾಗುತ್ತೆ. ಮತ್ತೆ 200-300 ಮೀಟರ್ ಒಳಗೆ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಅಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ರು ಅನ್ನುವಂಥದ್ದನ್ನ ಈಗ ಆಮ್ ಆದ್ಮಿ ಪಕ್ಷ ಕೂಡ ಈಗ ಏನು ಪ್ರಶ್ನೆಯನ್ನ ಮಾಡ್ತಾ ಇದೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ವೇಣುಗೋಪಾಲ್ ಅವರು ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಇವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ನಡೀತಾ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಹೊರಗೇನೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಕೇವಲ ಇವರಿಷ್ಟೇ ನಾಯಕರಲ್ಲ, ಸಂಸದರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಒಬ್ಬೊಬ್ಬರಾಗೆ ಜಮಾಯಿಸ್ತಾ ಇರುವಂತಹದ್ದು. ಪ್ರತಿಭಟನೆ ತೀವ್ರತೆಯನ್ನ ಪಡಿತಾ ಇದೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಜಿತೇಂದ್ರ ಸಿಂಗ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದ್ರು. ಆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಯಾವುದಕ್ಕೂ ಕೂಡ ಪ್ರಮುಖವಾಗಿ 5 ಅಂಶಗಳನ್ನ, ಬೇಡಿಕೆಗಳನ್ನ ಜಿತೇಂದ್ರ ಸಿಂಗ್ ಅವರ ಮುಂದೆ ಇಟ್ಟಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ಮತ್ತೆ ವಿದ್ಯಾರ್ಥಿಗಳ ಸಮಸ್ಯೆ ಏನು ಅನ್ನುವಂಥದ್ದನ್ನ ಆಲಿಸಬೇಕು. ಜೊತೆಗೆ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. ಅಂದ್ರೆ ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಏನ್ ದಾಳಿ ಆಯ್ತಲ್ಲ, ಇದರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು, ಉತ್ತರವನ್ನ ಕೊಡಬೇಕು ಅನ್ನುವಂತಹದ್ದು. ಮತ್ತೆ ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಏನೋ ದಾಳಿ ಆಯ್ತಲ್ಲ, ಇದರ ಬಗ್ಗೆ ತನಿಖೆ ಆಗ್ಬೇಕು ಸೂಕ್ತ ರೀತಿಯಲ್ಲಿ ಅನ್ನುವಂತಹ ಪ್ರಮುಖ 5 ಡಿಮ್ಯಾಂಡ್ಗಳನ್ನ ಈಗ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರ ಮುಂದೆ ಇಟ್ಟಿದ್ದಾರೆ. ಜಿತೇಂದ್ರ ಸಿಂಗ್ ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಈಗ ಜಿತೇಂದ್ರ ಸಿಂಗ್ ಅವರು ಹೊರಟಿರುವಂತಹದ್ದು ಅಂದ್ರೆ ಏನೇನು ಡಿಮ್ಯಾಂಡ್ಸ್ ಗಳಿದೆ, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಡಿಮ್ಯಾಂಡ್ಸ್ ಗಳು ಏನು ಅನ್ನುವಂಥದ್ದನ್ನ ಕೇಳಿ ಈಗ ನೇರವಾಗಿ ಅಮಿತ್ ಶಾ ಅವರ ನಿವಾಸಕ್ಕೆ ತೆರಳಿ ಅಮಿತ್ ಶಾ ಅವರಿಗೆ ಸಂಪೂರ್ಣವಾಗಿ ವಿವರಿಸುವಂತ ಕೆಲಸವನ್ನ ಜಿತೇಂದ್ರ ಸಿಂಗ್ ಅವರು ಮಾಡಿದ್ದಾರೆ. ಈಗ ಅಮಿತ್ ಶಾ ಅವರ ನಿವಾಸದಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಾ ಅನ್ನುವಂತ ಚರ್ಚೆಗಳು ಕೂಡ ಈಗ ಇರುವಂತಹದ್ದು ಜಿತೇಂದ್ರ ಸಿಂಗ್ ಅವರು. ಇದರ ಮಧ್ಯದಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಈ ವಿದ್ಯಾರ್ಥಿಗಳ ಪ್ರತಿಭಟನೆಯ ದಿಕ್ಕನ್ನು ತಪ್ಪಿಸಲಿಕ್ಕೆ ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕೂಡ ಈಗ ಒಂದಾಗಿರುವಂತಹದ್ದು. ಈಗ ಎರಡೂ ಪಕ್ಷಗಳು ಕೂಡ ಒಂದಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನೇ ಹತ್ತಿಕ್ತಾ ಇದ್ದಾರೆ, ಮತ್ತೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆಮ್ ಆದ್ಮಿ ಪಕ್ಷದ ನಾಯಕರೀಗ ವಾಗ್ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತ ಜಂತರ್ ಮಂತರ್ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಗಾಯಾಳುಗಳಾಗಿದ್ದಂತ ವಿದ್ಯಾರ್ಥಿಗಳನ್ನು ಕೂಡ ಪ್ರತಿಭಟನಾ ಸ್ಥಳದಲ್ಲೇ ಕೇಜ್ರಿವಾಲ್ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ನ ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಹೊರಗಡೆ ಪ್ರತಿಭಟನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಅನುಮಾನವನ್ನು ಕೂಡ ಈಗ ಆಮ್ ಆದ್ಮಿ ಪಕ್ಷದ ನಾಯಕರು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳು ಏನು ಒಗ್ಗಟ್ಟಿತ್ತು ಅದನ್ನ ಮುರಿಯುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಅತೀಶ್ ಅವರು ಮಾಡಿದ್ದಾರೆ. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ನಾಯಕಿ ಅತೀಶ್ ಅವರು ಇಂಥದ್ದೊಂದು ಆರೋಪವನ್ನ ಮಾಡಿರುವಂತಹದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಹರೀಶ್.